ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೂ ಶರಣು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇರುಮುಡಿ ಕಟ್ಟುವ ಸಂಕ್ಷಿಪ್ತ ವಿಚಾರ ತಿಳಿಸಿದ್ದೇವೆ. ಈಗ ಇರುಮುಡಿ ಹೊತ್ತು ಶಬರಿಮಲೆ ಯಾತ್ರೆಗೆ ಹೋಗೋಣ ಬನ್ನಿ. ದಟ್ಟವಾದ ಅಡವಿಯಲ್ಲಿ ಸುಂದರವಾದ ಪ್ರಕೃತಿಯ ಮಧ್ಯೆ ಕಠಿಣವಾದ 48 ಮೈಲಿ ದೂರದ 5 ಬೆಟ್ಟಗಳನ್ನು ಕ್ರಮಿಸಿ ಎರುಮೇಲಿಯಿಂದ ಪಂಪಾ ಮಾರ್ಗವಾಗಿ ಶಬರಿಮಲೆ ಸನ್ನಿಧಾನ ಸೇರಿ ಸ್ವಾಮಿ ಶ್ರೀ ಅಯ್ಯಪ್ಪನ ದರ್ಶನ ಮಾಡೋಣ ಬನ್ನಿ. ವಿಡಿಯೋ ನೋಡುತ್ತಿರುವ ನಿಮಗೆ ಸಣ್ಣ ಸಣ್ಣ ವಿಚಾರಗಳನ್ನು ಅನುಭವಿಸಿ ನೋಡಲಿ ಎಂದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡಿ ವಿಡಿಯೋವನ್ನು 3 ಭಾಗ ಮಾಡಿ ಹಾಕುತ್ತಿದ್ದೇವೆ. ತಪ್ಪದೆ ನೋಡಿ ಆನಂದಿಸಿ. ಎಲ್ಲ ಕಡೆಯಿಂದ ಬರುವ ಅಯ್ಯಪ್ಪ ಭಕ್ತರು ದೊಡ್ಡಪಾದ ಹೋಗಬೇಕು ಅಂದರೆ ಎರುಮೇಲಿಗೆ ಬಂದೇ ಕಾಲುನಡಿಗೆಯಲ್ಲಿ ಹೋಗಬೇಕು. ಈಗ ಎರುಮೇಲಿ ಬಸ್ ಸ್ಟಾಪ್ ಬಂತು. ನಾವು ಎರುಮೇಲಿ ಬಸ್ ಸ್ಟಾಪಲ್ಲಿ ಬಸ್ ಇಳಿತಾ ಇದ್ದಂಗೆನೆ ಮಳೆ ಜೋರಾಗಿ ಬರ್ತಾ ಇದೆ. ಏನಪ್ಪ ಮಳೆ ಬರ್ತಾ ಇದೆ ಅಂತ ಮೊಬೈಲಲ್ಲಿ ಹವಾಮಾನ ವರದಿ ಚೆಕ್ ಮಾಡಿದ್ರೆ ಇನ್ನು 3-4 ದಿನ ಸೈಕ್ಲಾನ್ ಮಳೆ ಇರುತ್ತೆ ಅಂತ ಹೇಳ್ತಾ ಇದೆ. ಹಾಗಾದರೆ ಈ ಬಾರಿ ದೊಡ್ಡಪಾದ ಯಾತ್ರೆ ಬಹಳ ಕಷ್ಟಕರವಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ನಾವು ಎರುಮೇಲಿ ಬಸ್ ಸ್ಟಾಪ್ ಬಿಟ್ಟು ಮೇನ್ ರೋಡ್ ಬಂದಿದ ತಕ್ಷಣ ಕಾಣುತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೆಲ್ಲ ತಂಡೋಪತಂಡವಾಗಿ ಡೋಲು ಕುಣಿತ ಜೊತೆಲಿ ಭಕ್ತಿ ಪರೋಶರಾಗಿ ಮೈ ಮರೆತು ಮಳೆಯಲ್ಲೂ ಲೆಕ್ಕಿಸದೆ ಕುಣಿತಾ ಬರ್ತಾ ಇದ್ದಾರೆ. ಸೌಂಡನ್ನು ನಾನು ಮ್ಯೂಟ್ ಮಾಡಿದ್ದೀನಿ, ನಾನು ಮಾತಾಡೋದು ಕೇಳಿಸಲ್ಲ ಅಂತ, ಆಮೇಲೆ ಆನ್ ಮಾಡ್ತೀನಿ. ಈಗ ನಾವೆಲ್ಲಿದ್ದೀವಿ ಅಂದರೆ ಎರ್ನಾಕುಲಂ ಕೊಟ್ಟಾಯಂ ಮೇನ್ ರೋಡಲ್ಲಿ ಎರುಮೇಲಿ ಸರ್ಕಲಲ್ಲಿ ಇದ್ದೀವಿ. ಈ ಎರುಮೇಲಿ ಸರ್ಕಲಿಂದ ಬಲಗಡೆಗೆ ಹೋದರೆ ದೊಡ್ಡಪಾದಕ್ಕೆ ಹೋಗ್ತೀವಿ. ನೋಡಿ, ನೇರವಾಗಿ ಹೋದರೆ ಅದು ಕೊಟ್ಟಾಯಂ ರಸ್ತೆ. ಇಲ್ಲಿ ಪೇಟಶ್ರೀ ಧರ್ಮಶಾಸ್ತ್ರ ಟೆಂಪಲ್ ಇದೆ. ಆದರೆ ನಮ್ಮ ಅಯ್ಯಪ್ಪ ಭಕ್ತಾದಿಗಳು ಮೊದಲು ಈ ಪೇಟಶ್ರೀ ಧರ್ಮಶಾಸ್ತ್ರ ಟೆಂಪಲ್ಗೆ ಹೋಗಲ್ಲ. ಮೊದಲು ಹೋಗೋದು ವಾವರ್ ಮಸೀದಿಗೆ. ಎಲ್ಲಿ ಏನಪ್ಪ ಇದು, ಎಲ್ಲ ದೇವಸ್ಥಾನಕ್ಕೆ ಹೋಗೋ ರೀತಿನಲ್ಲಿ ಹೋಗೋರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ವಾಪಸ್ ಬರೋರೆಲ್ಲ ಹಿಂದೆ ಬರ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದೇನೇ ವಾವರ್ ಮಸೀದಿ. ಬರೋ ಭಕ್ತಾದಿಗಳು ಮೊದಲಿಗೆ ವಾವರ್ ಮಸೀದಿಗೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಆಮೇಲೆ ಧರ್ಮಶಾಸ್ತ್ರ ದೇವಸ್ಥಾನಕ್ಕೆ ಹೋಗ್ತಾರೆ. ಬನ್ನಿ ಈಗ ವಾವರ್ ಮಸೀದಿ, ವಾವರ್ ಬಗ್ಗೆ ಮಾತಾಡೋಣ. ಈಗ ನಮ್ಮ ಭಾರತ ದೇಶದ ಯಾವುದೇ ಮಸೀದಿಯಲ್ಲೂ ಸಹ ಈ ರೀತಿಯಾದ ತೆಂಗಿನಕಾಯಿ ಸೇವೆ ನೋಡಲು ಸಾಧ್ಯವಿಲ್ಲ. ಇಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ನೆನೆದು ತೆಂಗಿನಕಾಯಿಯನ್ನು ಒಡೆದು ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಶರಣು ಕೂಗಿ ಹೋಗುತ್ತೇವೆ. ಈಗ ವಾವರ್ ಸ್ವಾಮಿಯ ಬಗ್ಗೆ ತಿಳಿದುಕೊಳ್ಳೋಣ. ವಾವರ್ ಕೇರಳದಲ್ಲಿ ವಾಸಿಸುತ್ತಿದ್ದ ಒಬ್ಬ ಮಾಯಾವಿ ಸಮುದ್ರ ಕಳ್ಳ ಎಂದು ಕೆಲವು ಮಾಹಿತಿಗಳು ಹೇಳುತ್ತದೆ. ಮತ್ತೆ ಕೆಲವು ಮಾಹಿತಿಗಳು ವಾವರ್ ಒಬ್ಬ ಮಹಾಯೋಧನಾಗಿದ್ದನು. ಅವನು ಒಮ್ಮೆ ಅಯ್ಯಪ್ಪ ಸ್ವಾಮಿಯೊಂದಿಗೆ ಹೋರಾಟವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯಿಂದ ಸೋಲಿಸಲ್ಪಡುತ್ತಾನೆ. ಆಗ ಅಯ್ಯಪ್ಪನ ದಿವ್ಯವಾದ ಮುಖವನ್ನು ಕಂಡು ಮತ್ತು ಅಯ್ಯಪ್ಪನ ದಿವ್ಯ ಸ್ಪರ್ಶವನ್ನು ಪಡೆದು ಅಯ್ಯಪ್ಪನಲ್ಲಿ ಆಕರ್ಷಿತನಾಗಿ ಅಯ್ಯಪ್ಪ ಸ್ವಾಮಿಯ ಪ್ರಾಮಾಣಿಕ ಭಕ್ತನಾಗುತ್ತಾನೆ. ಅಂದಿನಿಂದ ವಾವರ್ ಸ್ವಾಮಿಯಾಗಿ ಮಾರ್ಪಾಡಾಗುತ್ತಾನೆ. ವಾವರ್ ಸ್ವಾಮಿ ದೇಗುಲ ಶಬರಿಮಲೆಯಲ್ಲಿದೆ. ವಾವರ್ ಮಸೀದಿ ಎರುಮೇಲಿಯಲ್ಲಿದೆ. ದೇಗುಲ ಮತ್ತು ಮಸೀದಿ ನಮಗೆ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಉತ್ತಮ ಸೌಹಾರ್ದತೆಯನ್ನು ಇಲ್ಲಿ ತೋರಿಸುತ್ತದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ತಾಯತ, ವಿಭೂತಿ, ಕಲ್ಲು ಸಕ್ಕರೆ ಪ್ರಸಾದ ಎಲ್ಲವೂ ಸಿಗುತ್ತದೆ. ಇಲ್ಲಿ ಈ ಮಸೀದಿಯಲ್ಲಿ ಮುಸ್ಲಿಂ ಬಾಂಧವರು ಅವರು ನಮಾಜ್ ಮಾಡುವ ಸಂದರ್ಭದಲ್ಲಿ ಮಸೀದಿಯನ್ನು ತೆರೆದು ಒಳಗಡೆ ಹೋಗಿ ನಮಾಜ್ ಮಾಡಿ ಬರುತ್ತಾರೆ. ಆದರೆ ನಮ್ಮ ಅಯ್ಯಪ್ಪ ಭಕ್ತರು ಮಸೀದಿಯನ್ನು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ವಾಪಸ್ಸು ಬರುತ್ತಾರೆ. ನಾವು ಮಸೀದಿಯಿಂದ ಹೊರಗಡೆ ಬಂದರೆ ಮೇನ್ ರೋಡ್ ದಾಟಿ ಪೇಟತುಳ್ಳಿ ಶ್ರೀ ಧರ್ಮಶಾಸ್ತ್ರ ಟೆಂಪಲ್ಗೆ ಹೋಗಬೇಕಾಗುತ್ತದೆ. ಇಲ್ಲಿ ಅಯ್ಯಪ್ಪ ಭಕ್ತರ ಜನಸಂದಣಿ ಹೆಚ್ಚಾಗಿರುವುದರಿಂದ ಪೊಲೀಸರು ರಸ್ತೆ ದಾಟಿಸಲು ಹರಸಾಹಸ ಮಾಡುತ್ತಾರೆ. ಬನ್ನಿ ಈಗ ಪೇಟತುಳ್ಳಿ ಅಯ್ಯಪ್ಪನ ದರ್ಶನ ಮಾಡಿ ಬರೋಣ. ಈ ದೇವಸ್ಥಾನದ ಹತ್ತಿರ
ಡೋಲು ಹೊಡೆಯುವವರ ಪ್ಯಾಕೇಜ್ ಇಲ್ಲಿ ಸಿಗುತ್ತದೆ. ನಾವು ಅವರ ಬಳಿ ಮಾತನಾಡಿಕೊಂಡರೆ ನಮ್ಮ ತಂಡವನ್ನು ಇಲ್ಲಿಂದ ಧರ್ಮಶಾಸ್ತ್ರ ದೇವಾಲಯದವರೆಗೆ ಡೋಲು ಹೊಡೆಸಿಕೊಂಡು ನಾಟ್ಯವಾಡಿಸಿಕೊಂಡು ಕರೆದುಕೊಂಡು ಹೋಗಿ ಬಿಡುತ್ತಾರೆ. ಇಲ್ಲಿ ಅಂಗಡಿಗಳು ಸಾಲಾಗಿರುವುದು ನಿಮಗೆ ಕಾಣಿಸುತ್ತದೆ. ಈ ಅಂಗಡಿಯಲ್ಲಿ ನಮಗೆ ಈ ಬೇಡರ ವೇಷಕ್ಕೆ ಬೇಕಾದಂಥ ವೇಷಭೂಷಣಗಳೆಲ್ಲ ಇಲ್ಲೇ ಸಿಗುತ್ತದೆ. ತಲೆಗೆ ಕಿರೀಟ, ಕೈಯಲ್ಲಿ ಹಿಡಿದುಕೊಳ್ಳಲು ಕತ್ತಿ, ಸೊಪ್ಪು ಮತ್ತು ಬಣ್ಣಗಳು, ಮುಖಕ್ಕೆ ಹಚ್ಚಿಕೊಳ್ಳಲು ಬಣ್ಣ, ಇವೆಲ್ಲವೂ ಇಲ್ಲಿ ಸಿಗುತ್ತದೆ. ನೋಡಿ, ಇವೆಲ್ಲ ತೆಗೆದುಕೊಂಡು ಇಲ್ಲಿ ವೇಷಭೂಷಣಗಳನ್ನು ಹಾಕಿಕೊಂಡು ಎಲ್ಲ ಭಕ್ತಾದಿಗಳು ಈಗ ಪೇಟತುಳ್ಳಿ ಆಡಲು ಹೋಗುತ್ತಿದ್ದಾರೆ. ನಾವು ಈಗ ಪೇಟತುಳ್ಳಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ. ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಸುತ್ತೇವೆ. ದರ್ಶನ ಮಾಡಿಕೊಳ್ಳಿ. ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ದರ್ಶನವಾಯಿತು. ಇಲ್ಲಿ ತೆಂಗಿನಕಾಯಿ ಒಡೆಯುವ ಸ್ಥಳ. ಇಲ್ಲಿ ತೆಂಗಿನಕಾಯಿಯನ್ನು ಒಡೆದು ಪೇಟ ಶ್ರೀ ಧರ್ಮಶಾಸ್ತ್ರ ದೇವಾಲಯ. ಈ ದೇವಾಲಯದ ಸಂಪ್ರದಾಯವೇನೆಂದರೆ, ಪೂರ್ವಕಾಲದಲ್ಲಿ ಬೇಡರು ವಾಸಿಸುತ್ತಿದ್ದರು ಇಲ್ಲೆಲ್ಲ, ಅಂದರೆ ಆದಿವಾಸಿಗಳು. ಇವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ತಲಪಾರಮಾಲದಲ್ಲಿ ಸಂಗ್ರಹ ಮಾಡಿ ಇಡುತ್ತಿದ್ದರು. ವಿಶೇಷ ಸಂದರ್ಭಗಳಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಆರಾಧಿಸಲು ಇಲ್ಲಿಂದ ಧರ್ಮಶಾಸ್ತ್ರ ದೇವಸ್ಥಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಮುಖಕ್ಕೆ ಮೈಗೆಲ್ಲ ಬಣ್ಣ ಬಳಿದುಕೊಂಡು ರಾಕ್ಷಸರಂತೆ ಕೊಂಬುಗಳನ್ನು ಇಟ್ಟುಕೊಂಡು ಸೊಪ್ಪು ಸುತ್ತಿಕೊಂಡು ತಾಳ ತಪ್ಪಟೆಗಳನ್ನು ಬಾರಿಸುತ್ತಾ ಕುಣಿಯುತ್ತಾ 500 ಮೀಟರ್ ದೂರ ಇರುವ ಧರ್ಮಶಾಸ್ತ್ರ ದೇವಾಲಯಕ್ಕೆ ಹೋಗುತ್ತಿದ್ದರು. ನೋಡಿ, ಇಲ್ಲೇ ಇದೆ ತಲಪಾರಮಾಲ. ಇಲ್ಲೇ ಶಸ್ತ್ರಾಸ್ತ್ರಗಳನ್ನು ಇಡುತ್ತಿದ್ದುದು. ನೋಡಿ, ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ ತೆಂಗಿನಕಾಯಿ ಅತಿ ಬೇಗವಾಗಿ ತುಂಬುತ್ತದೆ. ಮತ್ತೆ ಅಲ್ಲಿ ಧರ್ಮಶಾಸ್ತ್ರ ದೇವಾಲಯಕ್ಕೆ ಹೋಗುತ್ತಿದ್ದರು. ಅಲ್ಲಿ ವೇಷಭೂಷಣಗಳನ್ನು ತೆಗೆದು ನದಿಯಲ್ಲಿ ಮಿಂದು ಧರ್ಮಶಾಸ್ತ್ರ ದರ್ಶನ ಮಾಡುತ್ತಿದ್ದರು. ಆ ಪ್ರತೀತಿ ಹಾಗೇ ಬೆಳೆದು ಬಂದಿದೆ. ಈಗ ಅಯ್ಯಪ್ಪ ಭಕ್ತರು ಬೇಡರ ಹಾಗೆಯೇ ವೇಷ ಧರಿಸಿ ಸೊಪ್ಪು ಎಲೆ ಸುತ್ತಿಕೊಂಡು ಬಣ್ಣ ಬಳಿದುಕೊಂಡು ಕೊಂಬು ಇಟ್ಟುಕೊಂಡು ಡೋಲು ಕುಣಿತದೊಂದಿಗೆ ಪೇಟತುಳ್ಳಿ ಆಡುತ್ತಾ ಬರುತ್ತಾರೆ. ಬನ್ನಿ, ನಾವು ಈಗ ಧರ್ಮಶಾಸ್ತ್ರ ದೇವಸ್ಥಾನದ ಬಳಿ ಹೋಗೋಣ. ಆಹಾ, ಇದುವೇ ನೋಡಿ ಎರುಮೇಲಿ ಧರ್ಮಶಾಸ್ತ್ರ ಮಂದಿರದ ದ್ವಾರಬಾಗಿಲು. ದ್ವಾರಬಾಗಿಲಿನ ಮೇಲೆ ತತ್ವಮಸಿ ಎಂದು ಬರೆದಿದೆ. ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆಯೂ ತತ್ವಮಸಿ ಎಂದೇ ಬರೆದಿದೆ. ತತ್ವಮಸಿ ಎಂದರೆ ಎಲ್ಲವನ್ನೂ ಮೀರಿ ಹೋದಾಗ ನಾನೊಬ್ಬನೇ ಉಳಿಯುತ್ತೇನೆ. ಇದು ಅದ್ವೈತ ತತ್ವ, ಅಂದರೆ ಅಹಂ ಬ್ರಹ್ಮಾಸ್ಮಿಯ ಹಾಗೆ ಸೂಚಿಸುತ್ತದೆ. ಇಲ್ಲಿಗೆ ಬಂದು ಪುಣ್ಯ ನದಿಯಲ್ಲಿ ಮಿಂದು ಧರ್ಮಶಾಸ್ತ್ರ ಅಯ್ಯಪ್ಪನ ದರ್ಶನ ಮಾಡಲು ಕೋಟ್ಯಾಂತರ ಅಯ್ಯಪ್ಪ ಭಕ್ತರು ಪೇಟ ಧರ್ಮಶಾಸ್ತ್ರ ಮಂದಿರದಿಂದ ಆನಂದದಲ್ಲಿ ಕುಣಿದು ಕುಪ್ಪಳಿಸಿ ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಎರಡೂ ಬದಿಯಲ್ಲೂ ಸ್ಟುಡಿಯೋಗಳು ಇದೆ. ಸ್ಟುಡಿಯೋದಲ್ಲಿ ಅಯ್ಯಪ್ಪನ ಜೊತೆ ಫೋಟೋ ತೆಗೆಸಿಕೊಳ್ಳಬಹುದು, ಹುಲಿಯ ಮೇಲೆ ಫೋಟೋ ತೆಗೆಸಿಕೊಳ್ಳಬಹುದು. ಫೋಟೋ ಆಗಲೇ ಕೊಡುತ್ತಾರೆ. ದೇವಸ್ಥಾನದ ಮುಂದೆಯೇ ಪವಿತ್ರ ನದಿ ಹರಿಯುತ್ತದೆ. ಎಲ್ಲ ಭಕ್ತರು ಒಟ್ಟಿಗೆ ನದಿಯಲ್ಲಿ ಸ್ನಾನ ಮಾಡಲು ಜಾಗ ಸಾಕಾಗುವುದಿಲ್ಲ.
ಆದ್ದರಿಂದ ನದಿಯ ನೀರಿನ 100 ಚಿಲುಮೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸ್ನಾನ ಮಾಡಿ ಚಂದನ ಕುಂಕುಮಗಳನ್ನು ಇಟ್ಟುಕೊಂಡು ಶರಣು ಘೋಷಗಳನ್ನು ಕೂಗುತ್ತಾ ಧರ್ಮಶಾಸ್ತ್ರ ದರ್ಶನ ಮಾಡಲು ಉತ್ಸುಕರಾಗಿ ಕಾಯುತ್ತಿದ್ದಾರೆ. ನದಿ ನೋಡಿ ದೇವಸ್ಥಾನದ ಮುಂದೆ ಎಷ್ಟು ಚಂದ. ಓಂ ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತಿ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಂ ಸ್ವಾಮಿ ಅಯ್ಯಪ್ಪ. ಇದೇ ನೋಡಿ ಧರ್ಮಶಾಸ್ತ್ರ ದೇವಸ್ಥಾನ. ಕ್ಷಮಿಸಿ, ಒಳಗೆ ಮೊಬೈಲ್ ಅಲೋ ಇಲ್ಲ. ಅದಕ್ಕಾಗಿ ನಾವು ದರ್ಶನ ಮಾಡಿ ಹೊರಗೆ ಬಂದು ವಿಡಿಯೋ ಮಾಡುತ್ತಿದ್ದೇವೆ. ಅಯ್ಯಪ್ಪ ಸ್ವಾಮಿಗೆ ಚಂದನದ ಅಲಂಕಾರ ಬಹಳ ಅದ್ಭುತವಾಗಿತ್ತು. ಇದು ನೋಡಿ ಭಗವತಿಯ ಮಂದಿರ, ಅಂದರೆ ಪಾರ್ವತಿ ಮಾತೆಯ ಮಂದಿರ. ಮಳೆ ನಿರಂತರವಾಗಿ ಬರುತ್ತಲೇ ಇದೆ. ಆದರೂ ಭಕ್ತಾದಿಗಳು ಮಳೆಯ ಕಡೆ ಗಮನ ಕೊಡದೆ ಓಡಾಡುತ್ತಲೇ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ ನೋಡಿ. ಶಬರಿಮಲೆಯಲ್ಲಿ ಸಿಗುವ ಅರವಣ ಪಾಯಸ ಮತ್ತು ಅಪ್ಪಂ ಇಲ್ಲಿಯೂ ಸಿಗುತ್ತದೆ. ನಾವು ಕಾಲುನಡಿಗೆಯಲ್ಲಿ ದೊಡ್ಡ ಪಾದ ಹೋಗುವುದರಿಂದ ಪ್ರಸಾದ ಹೊತ್ತುಕೊಂಡು ಹೋಗಲು ಆಗುವುದಿಲ್ಲ. ಇಲ್ಲಿ ಗಿಡಮೂಲಿಕೆ ಹಾಕಿ ಕಾಯಿಸಿದ ಮೆಡಿಕೇಟೆಡ್ ವಾಟರ್ ಸಿಗುತ್ತದೆ. ಇದರ ಬಗ್ಗೆ ಮುಂದೆ ಹೇಳುತ್ತೇವೆ. ಇಲ್ಲಿಯೂ ಅಯ್ಯಪ್ಪನಿಗೆ ತೆಂಗಿನಕಾಯಿ ಸೇವೆ ನಡೆಯುತ್ತದೆ. ಭಕ್ತಾದಿಗಳು ತೆಂಗಿನಕಾಯಿ ತೆಗೆದುಕೊಂಡು ಭಕ್ತಿಯಿಂದ ದೇವರಿಗೆ ಸ್ಮರಿಸಿ ಒಡೆದು ಹೋಗುತ್ತಾರೆ. ದೇವರಿಗೆ ಹರಿಕೆ ಮಾಡಿಕೊಂಡು ಇಲ್ಲಿ ತೆಂಗಿನಕಾಯಿಯನ್ನು ಒಡೆದರೆ ಹರಿಕೆ ತೀರುವುದೆಂಬ ಪ್ರತೀತಿ ಇದೆ. ಆದ್ದರಿಂದ ಭಕ್ತಾದಿಗಳು ಹರಿಕೆ ತೀರಿಸಿಕೊಳ್ಳುತ್ತಾರೆ. ನಾವು ದೊಡ್ಡ ಪಾದಕ್ಕೆ ನಡೆದು ಹೋಗಬೇಕಾದರೆ ಮತ್ತೆ ವಾವರ್ ಮಸೀದಿ ಸರ್ಕಲ್ಗೆ ಬಂದಿದ್ದೇವೆ ನೋಡಿ. ಇಲ್ಲಿಂದ ಬಲಭಾಗದ ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕು. ಆಗ ಅಳುದಾ ನದಿ ಸಿಗುತ್ತದೆ. ಮುಂದಿನ ವಿಡಿಯೋ ನೋಡಿ ಕಾಡಿನ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತೇವೆ. ವಂದನೆಗಳು. ಸ್ವಾಮಿಯೇ ಶರಣಮಯ್ಯಪ್ಪ.